ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಕಂಪ್ಯೂಟರ್ ಕ್ಲಾಸ್ ಮುಗಿಸ್ಕೊಂಡು ಹಂಗೆ ಸಿಗ್ನೇಚರ್ ಮಾಡಬೇಕಿತ್ತು. ಅದಕ್ಕೋಸ್ಕರ ಸಿಗ್ನೇಚರ್ ಮಾಡಿಸ್ಬೇಕಿತ್ತು. ಏನಕ್ಕೆ ಸ್ಟಡಿ ಸರ್ಟಿಫಿಕೇಟ್ಗೆ. ಅದಕ್ಕೋಸ್ಕರ ಮೈಸೂರಿಗೆ ಬಂದಿದ್ದೀವಿ. ಅದಕ್ಕೋಸ್ಕರ ಮೈಸೂರಿಗೆ ಬಂದಿದ್ದೀವಿ. ನಾನು ಮತ್ತು ನನ್ನ ಫ್ರೆಂಡ್ ದಿವ್ಯಾ ಮತ್ತು ಸಂಧ್ಯಾ ಊಟ ಮಾಡಿದ್ನಿಲ್ಲ ಅಂತ ಹೋಟೆಲ್ಗೆ ಬಂದಿದ್ದೀವಿ. ದಿವ್ಯಾ ಗಾಯ್ಸ್ ನೋಡೆ ಬ್ಲಾಗರ್ ಈ ಥರ ಮರೆ ಮಚ್ಬಿಟ್ರೆ ಹಂಗೆ ಅಪ್ಕಮಿಂಗು ನಮ್ಮ ಲೇಟೆಸ್ಟ್ ಆಗಿ ಬರ್ತಾಳೆ ಅವಳು. ಲೇಟೆಸ್ಟ್ ಆಗಿ ಬರೋದು. ಇವಾಗೆಲ್ಲ ಫೇಸ್ಬುಕ್ ಮಾಡಿಬಿಟ್ರೆ ಹೆಂಗೆ ನಮ್ಮ ಗೈಡೆನ್ಸ್ ಕೊಡೋಳು ನೀನು. ನಾನುವೇ ಏನೇನು ತಗೊಂಡಿದ್ಯಾ ನೀನು? ನಾನು ಒಂದು ಬಿರಿಯಾನಿ ಹಾಫು ತಿನ್ನಕ್ಕಾಗಲ್ಲ, ಅಷ್ಟೆಲ್ಲ ತಿನ್ನಕ್ಕಾಗಲ್ಲ. ಒಂದು ಪ್ಲೇಟ್ ಕಬಾಬ್. ரொம்ப கஷ்டம் ப்ரோ, ரொம்ப கஷ்டம் ப்ரோ. ನೀನು? ಮಶ್ರೂಮ್ ಫ್ರೈಡ್ ರೈಸ್. ನಾನು ತೋರಿಸ್ತಾನೆ ಇಲ್ಲ ನೀನು ಅಲ್ಲಿ. ಮಶ್ರೂಮ್ ಫ್ರೈಡ್ ರೈಸು ಮತ್ತು ಗೋಬಿ. ನಾನೊಂದು ಗೋಬಿ ಅಷ್ಟೇ ರೈಸ್. ಮತ್ತು ಇವ್ರು ಇನ್ನೊಂದು ಜ್ಯೂಸ್ ಏನೋ ತಗೊಂಡದ, ಮೆಲನ್ ಜ್ಯೂಸು. ಯಾಕೆ ಫೇವ್ರೇಟಾ? ಚೆನ್ನಾಗಿರುತ್ತಾ ಗೈಸ್? ನೋಡಿ, ಈ ಬಿರಿಯಾನಿಗಿಂತ ಈರುಳ್ಳಿ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ, ಕಲಾವಿದ ಕಾರಣ. ನಮಸ್ಕಾರ ಕಾರಣ. ನೀನು ನೀಟಾಗಿ ತಿನ್ನಕ್ಕೆ ಬರಲ್ಲ ಗೈಸ್ ಅವಳಿಗೆ. ಹಂಗಾಗಿ ಹೆಂಗೆ ತಿಂದವಳೆ ಚಿಕನ್ ಪೀಸ್ ಎಲ್ಲ ಚೆನ್ನಾಗಿದೆ. ಇನ್ನು ಯಾವ ಥರ ಇರಬೇಕು? ಗಾಯ್ಸ್, ಇದೇ ನಾವು ಬಂದಿರೋದು ಮಾಡರ್ನ್ ಕಿಚನ್ ಅಂತ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಸಬರ್ ಬಸ್ ಸ್ಟ್ಯಾಂಡ್ ಹತ್ರ ಇದೆ ಗಾಯ್ಸ್. ನಾನು ವೆಜ್ ಗೈಸ್. ಇವತ್ತು ಮಾತ್ರ ವೆಜ್ಜು ಗೈಸ್. ಇಲ್ಲಿ ಅಲ್ಲ, ಬಾಕಿ ಟೈಮ್ ನಾನ್ ವೆಜ್. ನಾನು ಯಾವಾಗಲೂ ಪ್ಯೂರ್ ವೆಜ್. ಇವತ್ತು ಗುರುವಾರ ಅಂತ ವೆಜ್, ಅದಕ್ಕೆ ಫ್ರೈಡ್ ರೈಸ್ ತಿಂತ ಇರೋದು. ರಾಯರ ಭಕ್ತಿ ನೋಡಿ ಗೈಸ್ ಹಣೆ ಮೇಲ್ಗಡೆ. ಹಂಗೆಲ್ಲ ನೋಡಬಾರ್ದು. ಅಷ್ಟೊಂದಿನ ಕಾಣಿಸ್ತಿತ್ತಲ್ಲ. ಇವಾಗ ಕಾಲೇಜ್ ಇರೋದಲ್ಲಿ. ಕಾಲೇಜ್ಗೆ ಹೋಗ್ತೀಯಾ? ಬಂದಿರೋದು ಆಫೀಸ್. ಅದೇ ಕಣೆ, ಯಾವ ಕಾಲೇಜ್ ಪಕ್ಕ ಅಂತ. ನಾವು ಕರ್ಕೊಟ್ಟೈತೆ ನೀವು ಅಷ್ಟೇ. ಯಾಕೆ ಕಳಿಸ್ತೀರ ಈಗ? ನಾನು ಸರಿ ಆಯಿತು ಕರ್ಕೋಗಿ ಅಂದೆ ಗೈಸ್. ಆಮೇಲೆ ನೋಡಿದ್ರೆ ಎಲ್ಲೆಲ್ಲೋ ಕರ್ಕೊಂಡೋಗ್ಬಿಟ್ಟಿದ್ರು. ಅಲ್ಲಿ ಸ್ಕೂಲಿಗೆ ಮಾತ್ರ ಸಿಗ್ನೇಚರ್ ಆಗ್ತಿದ್ದು. ನಾವು ಕಾಲೇಜ್ ಸರ್ಟಿಫಿಕೇಟ್ ಅಲ್ವಾ, ಸೊ ಮಹಾರಾಣಿಸಲ್ಲಿ ಇದ್ದಿದ್ದು. ಅಲ್ಲೋಗಿ ಹಾಕಿಸ್ಕೊ ಬಂದ್ವಿ. 35. ಇದು ಸಾಕು. ಆಟೋದಲ್ಲಿ ಹೋಗ್ಬೇಕು ಗೈಸ್ ಬಿ ಆಫೀಸ್ಗೆ. ಅದೇ ಆದರೆ ಫೋನ್ ಪೇ ಮಾಡಿಬಿಡಿ. ಸ್ಕ್ಯಾನರ್ ಹಾಕೋದಲ್ಲಿ ನಾನು ಅಪ್ಲೋಡ್ ಮಾಡಿ ಅವ್ರು ಪೇ ಮಾಡೋರಿಗೆ ನಾವು ಮನೆಗೂ ಹೋಗಿ ಒಂದಿನನೂ ಆಗಿರುತ್ತೆ. ಸ್ವಲ್ಪ ಸಾಲ. ಏನಂತಂಡೆ ಗೊತ್ತಾ ಬೆಳಿಗ್ಗೆ ಇವ್ರು ಫೋನು ಎತ್ತುತ್ತಾ ಇಲ್ಲ. ಎಲ್ಲ ವ್ಲಾಗ್ ಮಾಡ್ಕೊಂಡು ನಿಂತವಳೆ ರೋಡಲ್ಲಿ ಅಂತ ಅನ್ಕೊಂಡೆ. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ? ನಾನು ಯಾರಿಗೇನು ಮೋಸ ಮಾಡಿದ್ದೆ? ಅಕ್ಕ ವ್ಲಾಗೇ ಸ್ಟಾರ್ಟ್ ಮಾಡಿಲ್ಲ. ಇವತ್ತು ಸಿಗ್ನೇಚರ್ ಅದಕ್ಕೋಸ್ಕರ ನಾನು ಬೆಳಿಗ್ಗೆಯಿಂದ ಸ್ಟಾರ್ಟ್ ಮಾಡೋದ ಅಂತ. ಅರ್ಧ ಗಂಟೆಯಿಂದ ತಿಂತಾ ಇದ್ದಾಳೆ ಗಾಯ್ಸ್. ಅರ್ಧ ಗಂಟೆಯಿಂದನೂ ತಿಂದು ಮುಗಿಸಿಲ್ಲ. ಟೈಮ್ ನೋಡಿ 2:20. 10 ನಿಮಿಷಲ್ಲಿ ಹೋಗ್ಬೋದು ಈಗ. ನಮ್ಮ ಆಟೋ ಡ್ರೈವರ್ಸು 5 ನಿಮಿಷಕ್ಕೆ ಕರ್ಕೊಯ್ತಾರೆ. ಇಷ್ಟೆಲ್ಲ ತಿಂದಿರೋದಕ್ಕೆ ಲಲಿತಾನೇ ಸ್ಪಾನ್ಸರ್ ಗೈಸ್. ಹೌದು ಗೈಸ್. ಇಂಥ ಫ್ರೆಂಡ್ ಇರಬೇಕು ಗೈಸ್. ಎಲ್ಲ ಗ್ರೂಪಲ್ಲೂ ಈ ತಿಂಗಳು ಅವಳು ಬರ್ತಡೆ ಗೈಸ್. ಅದಕ್ಕೆ ಈಗಲೇ ಟ್ರೀಟ್ ಕೊಡ್ಸೋಳು. ಅರ್ಧ ಗಂಟೆನೇ ತಿಂತಾವಳೆ ಗೈಸ್. ಬಂದಿಲ್ಲ. ಈ ಕಡೆ ಹೋಗುತ್ತೆ, ಆ ಕಡೆ ಹೋಗುತ್ತೆ.
ತಟ್ಟೆಯಲ್ಲಿ ಒಂದು ಸ್ವಲ್ಪ ಮಿಕ್ಕಿದೆ ಅಂತ ಆಂಟಿ ತಿನ್ನೋದೇ ಇಲ್ಲ ಅಂದ್ರು ಅವಳ. ಅದಕ್ಕೆ ನಾವೇನಂದೆ ಗೊತ್ತಾ, ಅಷ್ಟು ಹಾಕ ಫುಲ್ಲ ಅಷ್ಟು ಬಾರಿಸಿದ್ಯಾ ತಾನೇ ಕಬಾಬೋದು. ಬೆನ್ಮೊಳೆ ಇದು ತೋರ್ಸೋಸಿ ಕ್ಯಾಮ್ರಕ್ಕ ನೋಡಿ ಗಾಯ್ಸ್, ಇದು ಬೆನ್ಮೊಳೆ. ಇದು ಗೊತ್ತಿಲ್ಲ ನನಗೆ, ಇದು ಕತ್ತದು ಅಂತ ಎಲ್ಲ ತೋರ್ಸು. ಕತ್ತದಲ್ಲ ಅದು, ಇದು ಇದು ಪಂಜರ ಥರ ಬರ್ತಲ್ಲ ಅದು, ಎದೆ ಹತ್ರ ಇರುತ್ತಲ್ಲ ಆ ಮೊಳೆ. ನಾನು ಲೋಡು ಮುಚ್ಕೊಂಡ್ಬಿಟ್ಟಿದ್ದು ಇಲ್ಲ, ಹಣ್ಣು ಕೊಟ್ಟು. ಇದು ಬ್ರೆಸ್ಟ್ ತಿನ್ನಕ್ಕಾಗಲ್ಲ, ಬ್ರೆಸ್ಟ್ ಪಾಟು ಹಾಕು ಫುಲ್ಲು ಕೊಡ್ತಿದ್ದೀರಾ? ಇದು ಫುಲ್ಲು ಹಾಕಿ ಕೊಡಲ್ವಾ? ನಿಮ್ಮ ತಾತ ಹಾಕಿ ಕೊಡೋಕ್ಕೆ ಬೇರೆ ಕಡೆ ಫ್ರೀಯಾಗಿ ಹಾಕ್ಬೇಕಾ? ದುಡ್ಡೇ ತಗೊಳ್ಳ ನಮ್ಮ ತಾತ ಆದರೆ. ಅದು ನಿಮ್ಮ ತಾತ ತೋರ್ಸೇನು ಬಾಕಿದು. ಇದು ಇದು ಏನೋ ಗೊತ್ತಿಲ್ಲ, ಏನೋ ಇರುತ್ತಲ್ಲ ಮೊಳ್ಳ, ಸರಿಯಾಗಿ ತಿಂದಿಲ್ಲ ಗೈಸ್. ಅವಳಿಗೆ ತಿನ್ನಕ್ಕೆ ಬರಲ್ಲ ಗೈಸ್. ಅದು ತುಂಬ ದಿನ ಆದ್ಮೇಲೆ ಚಿಕನ್ ತಿಂತವಳಲ್ಲ, ಅದಕ್ಕೆ ಹಂಗೆ ಆಗ್ಬಿಟ್ಟೈತೆ. ಅವಳು ಡಿಪ್ರೆಷನ್ ಅಲ್ಲ, ಇದು ಮೀಮ್ ಹಾಕಿ ಡಿಪ್ರೆಷನ್ ಅಂತ. ಡಿಪ್ರೆಷನ್ ಅವಳಲ್ಲ, ಏನು ಮಾತಾಡ್ತಿದ್ದೀನಿ ನಾನು? ಡಿಪ್ರೆಷನ್ ಅಲ್ಲ ಅವಳೆ ಗೈಸ್. ಹಂಗೇನಿಲ್ಲ, ಸ್ವಲ್ಪ ದಿನ ಯಾಕೆ ನಂಗೆ ಇಷ್ಟ ಆಗಲಿಲ್ಲ ತಿನ್ನಕ್ಕೆ, ಬಿಟ್ಬಿಟ್ಟಿದ್ದೆ. ಅಲ್ವತ್ತು ಯಾಕೋ ಇಲ್ಲಿ ಇದು ಮಾಡರ್ನ್ ಕಿಚನ್ ನೇಮ್ ಬೋರ್ಡ್ ನೋಡಿದ್ದಲ್ಲ, ಇಷ್ಟ ಆಗೋಯ್ತು. ಗೈಸ್ ನನಗಂತೂ ಫುಲ್ ತಿನ್ನಕ್ಕೆ ಹೋಗಲಿಲ್ಲ, ಇಷ್ಟು ನಿಂತಿದೆ. ಚೆನ್ನಾಗಿತ್ತು. 8 ಬರೋಕ್ಕೆ ಎಷ್ಟೊತ್ತಾಗುತ್ತೆ ಏನೋ ಗೊತ್ತಿಲ್ಲ. ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಬರ್ತೀನಿ. ಹಾಗೆ ಕೆಲಸ ಮುಗಿಸ್ಕೊಬರೋದು ಅಂತ ಆಟೋದಲ್ಲಿ ಹೋದ್ವಿ ಗೈಸ್. ಹೋಗಿ ಕೆಲಸನ ಮುಗಿಸ್ಕೊಂಡು ಬಂದ್ವಿ ಗೈಸ್. ಇವತ್ತೊಂದು ಬ್ಲಾಗ್ ಇಷ್ಟ ಆಗಿತ್ತು, ಲಂಚ್ ವಿತ್ ಫ್ರೆಂಡ್ಸ್ ಅಂತ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್, ಸಿಗುವ ನಾಳೆ ವಿಡಿಯೋದಲ್ಲಿ. ಆ ಕಡೆ ಹೋಗಿ ಮಾಡೋದು ಮುಂದೆ ಬಂದು